ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿ ಅನೇಕ ರೋಗಗಳಿಗೆ ತುತ್ತಾಗುವಂತೆ ಮಾಡ್ತಿದೆ. ಒತ್ತಡದ ಜೀವನ, ವ್ಯಾಯಾಮದ ಕೊರತೆ, ಪೌಷ್ಟಿಕ ಆಹಾರದ ಕೊರತೆಯಿಂದ ಜನರು ಸಮಸ್ಯೆಗಳಿಗೆ ಗುರಿಯಾಗ್ತಾ ಇದ್ದಾರೆ. ಅದರಲ್ಲೂ ಜಾಯಿಂಟ್ ಪೇನ್, ಈ ವಿಪರೀತ ಸಂಧಿವಾತದ ನೋವು ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಆದರೆ ಈ ಭಯಾನಕ ನೋವಿನಿಂದ ಹೊರಬರೋಕೆ ಹಲವು ಮಾರ್ಗಗಳಿವೆ, ಪರಿಣಾಮಕಾರಿ ಚಿಕಿತ್ಸೆಗಳು ಇವೆ. ಅದರಲ್ಲೂ ಅತ್ಯಾಧುನಿಕ RFA ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಹಾಗೂ GFC ಥೆರಪಿ ಮೂಲಕ ಜಾಯಿಂಟ್ ಪೇನ್ಗೆ ಪರಿಹಾರ ಕಂಡುಕೊಳ್ಳಬಹುದು. ಹಾಗಾದ್ರೆ ಏನು ಈ ಚಿಕಿತ್ಸೆ, ಹೇಗೆ ಮಾಡಲಾಗುತ್ತೆ, ಯಾರಿಗೆಲ್ಲ ಇದು ಸೂಕ್ತ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಸೀನಿಯರ್ ಪೇನ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ರವಿಕುಮಾರ್ ರೆಡ್ಡಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಡಾಕ್ಟರ್. ನಾವು ನೋಡ್ತಾ ಇದ್ದೀವಿ ಈಗಿನ ದಿನಗಳಲ್ಲಿ ಮನೆಯಲ್ಲಿ ಎಲ್ರಿಗೂ ಕೂಡ ಸ್ವಲ್ಪ ಏಜ್ ಆಗ್ತಾ ಇದ್ದಂತೆ ನೀ ಪೇನ್, ಸಂಧಿವಾತದ ಸಮಸ್ಯೆ ಎಲ್ರಿಗೂ ಕೂಡ ಇರುತ್ತೆ. ಯಾವುದೇ ಇಂಜುರಿ ಅಥವಾ ಪ್ರೆಷರ್ ಇಲ್ಲದೆ ಇದ್ರೂ ಕೂಡ ಈ ನೀ ಪೇನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆ ಹೀಗಾಗ್ತಾ ಇದೆ ಡಾಕ್ಟರ್? ಕಾಮನ್ಲಿ ಏಜ್ ಬರ್ತಾ ಜಾಯಿಂಟ್ ಗೆಟ್ಸ್ ಡಿಜೆನರೇಟೆಡ್. ಈ ಜಾಯಿಂಟ್ ಏನಾಗುತ್ತೆ, ಏಜ್ ಹೋಗ್ತಾ ಹೋಗ್ತಾ ನಮ್ಮ ಬಿಳಿ ಕೂದಲು ಲೆಗ್ ಬರ್ತಾವೋ ಆ ಥರನೇ ಜಾಯಿಂಟ್ ಕಾರ್ಟ್ಲೇಜ್ನು ಡಿಜೆನರೇಟ್ ಆಗುತ್ತೆ. ಡಿಜೆನರೇಟ್ ಆಗಿ ನೋವು ಸ್ಟಾರ್ಟ್ ಆಗುತ್ತೆ. ನೋವು ಸ್ಟಾರ್ಟ್ ಆದಮೇಲೆ ಮಸಲ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ನೋವು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಅಂದರೆ ಈಗ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಜಾಸ್ತಿ ಓಡಾಡದೇ ಇರೋದ್ರಿಂದ, ಒಂದೇ ಕಡೆ ಕೂಡೋದ್ರಿಂದ, ಅದರಿಂದ ಕೂಡ ನೀ ಪೇನ್ಗಳು ಬರ್ತಾ ಇದೆಯಾ ಅನ್ನುವಂಥದ್ದು? ಹೌದಮ್ಮ, ಇವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ಕೊಂಡು ಮಾರ್ನಿಂಗ್ ಆಫೀಸ್ಗೆ ಹೋಗಿ ಸಾಯಂಕಾಲವರೆಗೂ ಅಲ್ಲೇ ಕೂತ್ಕೊಂಡು ಎಕ್ಸಸೈಸ್ ಇಲ್ಲದೆ ಸಾಯಂಕಾಲ ಬಂದು ಎಕ್ಸಸೈಸ್ ಮಾಡ್ದಂಗಿದ್ರೆ ಮಸಲ್ಸ್ ವೀಕ್ ಆಗಿ ಜಾಯಿಂಟ್ ಇನ್ಸ್ಟೆಬಿಲಿಟಿ ಬರುತ್ತೆ, ಜಾಯಿಂಟ್ ಪೇನ್ಸ್ ಬರ್ತವೆ. ಒಬೆಸಿಟಿ ಒಂದು, ಡಯಾಬಿಟೀಸು, ಹೈಪರ್ ಟೆನ್ಷನು ತುಂಬ ಜಾಸ್ತಿ ಆಗೋಗಿದೆ ಪರ್ಸೆಂಟೇಜ್. ಅದರಿಂದನೂ ಮಸಲ್ಸ್ ವೀಕ್ ಆಗಿ ಜಾಯಿಂಟ್ ಇನ್ಸ್ಟೆಬಿಲಿಟಿ ಬರುತ್ತೆ. ಡಾಕ್ಟರ್, ಈಗ ನೀ ಪೇನ್ ಅಂದ ತಕ್ಷಣ ತುಂಬಾ ಜನಕ್ಕೆ ಒಂದೊಂದು ರೀತಿಯಾಗಿ, ಕೆಲವರಿಗೆ ತುಂಬಾ ಸಿವಿಯರ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬಾ ವರ್ಷಗಳಿಂದ ಅನುಭವಿಸ್ತಾ ಇರ್ತಾರೆ, ಹೀಗೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಯಾವುದು ಸಿವಿಯರ್ ಅಥವಾ ಯಾವುದು ಆಗಾಗ ಬಂದು ಹೋಗ್ತಾ ಇರುತ್ತೆ, ಇದನ್ನ ಹೇಗೆ ಡಯಾಗ್ನೋಸ್ ಮಾಡೋದು, ಮತ್ತೆ ಯಾವೆಲ್ಲ ರೀತಿಯಾದ ನೀ ಇಶ್ಯೂಸನ್ನು ನೀವು ನೋಡ್ತೀರಾ ಸಾಮಾನ್ಯವಾಗಿ? ಕಾಮನ್ಲಿ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ನೀ ಜಾಯಿಂಟ್ ಸೀನಿಯರ್ ಸಿಟಿಜನ್ಸ್ನಲ್ಲಿ. ಮಾಮೂಲಾಗಿ ಇಂಜುರಿ ಆದರೆ ಜಾಯಿಂಟ್ ಪೇಯ್ನ್ ಬರ್ತದೆ. ಈ ಜಾಯಿಂಟ್ ಪೇಯ್ನ್ ಟ್ರೀಟ್ ಮಾಡಿದ್ರೆ ಪೇಯ್ನ್ ಹೋಗ್ತದೆ. ಇಟ್ ವಿಲ್ ಟೇಕ್ ಸಮ್ 1 or 2 weeks or 3 weeks ಫಾರ್ ದಟ್ ಟು ಹೀಲ್ ಅಪ್. ವೆರಸ್ ಆರ್ಥ್ರೈಟಿಸ್ ಒಂದು ಸಾರಿ ಸ್ಟಾರ್ಟ್ ಆದರೆ ಸ್ಲೋ ಇನ್ಕ್ರೀಸ್ ಆಗಿ more than 6 months ಆದಮೇಲೆ ಇಟ್ಸ್ ಲೇಬಲ್ಡ್ ಆಸ್ ಆರ್ಥ್ರೈಟಿಸ್. ಓಕೆ ಡಾಕ್ಟರ್, ಇನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ನಾವು ಈಗಿನ ದಿನಗಳಲ್ಲಿ ಈ ಸಂಧಿವಾತದ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೀವಿ. ಯಾತಕ್ಕಾಗಿ ಡಾಕ್ಟರ್? ಮತ್ತು ಗಂಡು ಮಕ್ಕಳಿಗೂ ಅಥವಾ ಹೆಣ್ಣು ಮಕ್ಕಳಿಗೂ ಆರ್ಥ್ರೈಟಿಸ್ ಆಗಿರ್ಬೋದು, ಈ ನೀ ಜಾಯಿಂಟ್ ಪೇನ್ ಅನ್ನೋದು ಹೇಗೆ ಡಿಫ್ರೆನ್ಸ್ ಆಗುತ್ತೆ ಬಯಾಲಜಿಕಲಿ? ಜಾಯಿಂಟ್ ಅಂದರೆ ಏಜ್ ಬರ್ತಾ ಎಸ್ಪೆಷಲಿ ಫೀಮೇಲ್ಸ್ನಲ್ಲಿ ಒಂದು 45 years 50 years 45 years ಬಂದರೆ ಸೈಕಲ್ ಸ್ಟಾಪ್ ಆಗ್ತಾ ಇಮ್ಮ. ಹಾರ್ಮೋನ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗ್ತವೆ. ಸೊ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆದಾಗ ಅಗೈನ್ ದೇರ್ ಬಿ ಮೋಸ್ಟ್ ಆಫ್ ದೆಮ್ ಆರ್ ಅಸೋಸಿಯೇಟ್ ವಿತ್ ಹೈಪೋಥೈರಾಯ್ಡ್. ಥೈರಾಯ್ಡ್ ಡಿಸೀಸ್ ಇರ್ತದೆ, ಮಸಲ್ಸ್ ವೀಕ್ ಆಗ್ತವೆ. ಮತ್ತು ಆರ್ಥ್ರೈಟಿಸ್ ಇಸ್ ಕಾಮನ್ ಇನ್ ಮೋರ್ ಇನ್ ಫೀಮೇಲ್ಸ್ ಕಂಪೇರ್ಡ್ ಟು ಮೇಲ್ಸ್. ಡಾಕ್ಟರ್, ಇನ್ನು ಹೆಚ್ಚಾಗಿ ಏಜ್ ಪೀಪಲಲ್ಲಿ ನೀ ಪೇನ್ ಸಾಕಷ್ಟು ಜನ ಅಂದರೆ ಇದು ಸಾಮಾನ್ಯವಾಗಿ ವಯಸ್ಸಾದಂಗೆ ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಹೇಗೆ ಗುರುತಿಸೋದು ಡಾಕ್ಟರ್? ಯಾವಾಗ ಸಿವಿಯರ್ ಆಗುತ್ತೆ ನೀ ಪೇನ್, ಅದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಕಾಮನ್ಲಿ ನೀ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಮ್ಮ. ಒಂದು ಸಾರಿ ಸ್ಟಾರ್ಟ್ ಆದರೆ ಸ್ಲೋ ಆಗಿ ದಿಲ್ ಗೆಟ್ ಅಡಾಪ್ಟೆಡ್ ಟು ದ ನೀ ಜಾಯಿಂಟ್ ಪೇನ್. ಕಾರ್ಟ್ಲೇಜ್ ಸ್ಲೋ ಆಗಿ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ, ಮತ್ತು ನೆಕ್ಸ್ಟ್ ನೋವು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಕಾರ್ಟ್ಲೇಜ್ ಡಿಜೆನರೇಟ್ ಆಗೋವಾಗ ಈ ನರ್ವ್ ಎಂಡಿಂಗ್ಸ್ ಇರ್ತಾವಲ್ಲಮ್ಮ, ಅವು ಎಕ್ಸ್ಪೋಸ್ ಆಗ್ತವೆ. ಅವು ಎಕ್ಸ್ಪೋಸ್ ಆಗ್ತಾ ಬಂತ ನೋವು ಜಾಸ್ತಿ ಆಗ್ತಾ ಇರ್ತದೆ. ಸ್ಟಾರ್ಟಿಂಗ್ ದೇ ವಿಲ್ ಬಿ ಏಬಲ್ ಟು ಲಿಂಪ್, ಲೇಟರ್ ಆನ್ ದೇ ವಿಲ್ ನಾಟ್ ಬಿ ಏಬಲ್ ಟು ಗೋ ಟು ಬಾತ್ರೂಮ್ ಆಲ್ಸೋ. ಡಾಕ್ಟರ್, ಇನ್ನು ತುಂಬ ಜನಕ್ಕೆ ಅರ್ಲಿ ಏಜಲ್ಲಿ ಈ ಸಂಧಿವಾತದ ಸಮಸ್ಯೆ ಮೇ ಬಿ ಡ್ಯೂ ಟು ಇಂಜುರಿ ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ಹೇಗೆ ರಿಕವರ್ ಮಾಡಬಹುದು? ಸಾಮಾನ್ಯವಾಗಿ ಸಂಧಿವಾತದ ಸಮಸ್ಯೆ ಅಂದರೆ ಜಾಯಿಂಟ್ ಪೇನ್ ನಾರ್ಮಲ್ಗೂ ಮತ್ತು ಯಂಗ್ ಏಜಲ್ಲಿ ಬರೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಕಾಮನ್ ಯಂಗ್ ಏಜ್ ಅಂದರೆ ದೇರ್ ಆರ್ ಮೆನಿ ಕಾಸಸ್ ಫಾರ್ ದ ಜಾಯಿಂಟ್ ಪೇನ್ಸ್. ಯಂಗ್ ಏಜ್ನಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಸೋರಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಇಂಜುರಿಯಿಂದ ಆರ್ಥ್ರೈಟಿಸ್ ಬರ್ಬೋದಾಗಿತ್ತು, ಆಕ್ಸಿಡೆಂಟ್ನಲ್ಲಿ ಆಗಿರೋ ಜಾಯಿಂಟ್ ಡ್ಯಾಮೇಜ್ ಬರ್ಬೋದು.
But whereas these can be treated to some extent. Whereas once aged people, the cartilage has degenerated, then ಏನಾಗುತ್ತೆ ಅಂದರೆ ವಿ ಹ್ಯಾವ್ ಟು ರಿಪೇರ್ ದ ಕಾರ್ಟಿಲೇಜ್ ಆ್ಯಂಡ್ ಗೆಟ್ ಡೌನ್ ದ ಪೇನ್ ಆ್ಯಂಡ್ ಇಂಪ್ರೂವ್ ದ ಮಸಲ್ ಸ್ಟ್ರೆಂತ್ ಮಾ. ಡಾಕ್ಟರ್, ತುಂಬಾ ಜನಕ್ಕೆ ಈ ಸಂಧಿವಾತದ ಸಮಸ್ಯೆ ಶುರುವಾಗೋದು ಬೇರೆ ಏನಾದರೂ ರೋಗಗಳಿದ್ರೆ ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ, ಅದರ ಸೈಡ್ ಎಫೆಕ್ಟ್ ಆಗಿ ಸಂಧಿವಾತದ ನೋವು ಶುರುವಾಗುತ್ತೆ ಅನ್ನುವಂಥದ್ದು. ಸೊ ಹೀಗೆ ಲಾಂಗ್ ಟರ್ಮ್ ಅಲ್ಲಿ ಪೇನ್ ಕಿಲ್ಲರ್ಸ್ ಅಂತ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಈ ಸಮಸ್ಯೆ ಶುರು ಆಗುತ್ತಾ ಅನ್ನುವಂಥದ್ದು. ಕಾಮನ್ಲಿ ಪೇನ್ ಕಿಲ್ಲರ್ಸಿಂದ ಜಾಯಿಂಟ್ ಆರ್ಥ್ರೈಟಿಸ್ ಬರಲ್ಲಮ್ಮ. ಸೊ ಪೇನ್ ಕಿಲ್ಲರ್ಸ್ ಆರ್ ಬೀನ್ ಟೇಕೆನ್ ಫಾರ್ ಆರ್ಥ್ರೈಟಿಸ್. ಸೊ ಈ ಪೇನ್ ಕಿಲ್ಲರ್ಸ್ ಆರ್ಥ್ರೈಟಿಸ್ಗೋಸ್ಕರ ತಗೊಳ್ತಾರೆ. ಆ ಪೇನ್ ಕಿಲ್ಲರ್ಸಿಂದ ಏನಾಗುತ್ತೆ ಅಂದರೆ ಸೈಡ್ ಎಫೆಕ್ಟ್ಸ್ ಆ ಸೆಲ್ಯುಲಾರ್ ಲೆವೆಲ್ನಲ್ಲಿ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಪೇಯ್ನ್ ಕಡಿಮೆ ಮಾಡ್ತದೆ. ಆವಾಗ ಏನಾಗುತ್ತೆ ಅದಕ್ಕೆ ಸೈಡ್ ಎಫೆಕ್ಟ್ಸು ಲೈಕ್ ಕಿಡ್ನಿ ಡ್ಯಾಮೇಜು, ಸ್ಟಮಕ್ ಅಲ್ಸರ್ಸು, ಸ್ಕಿನ್ ರ್ಯಾಶು ಆರ್ ಕಾರ್ಡಿಯಾಕ್ ಪ್ರಾಬ್ಲಮ್ಸು ಶುರು ಆಗ್ಬೋದು. ಡಾಕ್ಟರ್, ಇನ್ನು ಸಂಧಿವಾತದ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಅರ್ಲಿ ಏಜಲ್ಲಿ ಗೊತ್ತಾಗುವಂಥ ಸಾಧ್ಯತೆಗಳು ಇರುತ್ತಾ? ಯಾವ ರೀತಿಯಾದ ಸಿಂಪ್ಟಮ್ಸ್ ತೋರಿಸುತ್ತೆ? ಮತ್ತೆ ಈ ಸಮಸ್ಯೆಯನ್ನು ಬೇಗ ಕಂಡುಹಿಡಿಯೋದ್ರಿಂದ ಚಿಕಿತ್ಸೆಗೆ ಎಷ್ಟು ಸುಲಭ ಆಗುತ್ತೆ ಅನ್ನುವಂಥ. ಕರೆಕ್ಟ್ ಕಾಮನ್ಲಿ ವೆನ್ ವಿ ಐಡೆಂಟಿಫೈ ಹೌ ವಿ ಕ್ಯಾನ್ ಐಡೆಂಟಿಫೈ ಆರ್ಥ್ರೈಟಿಸ್ ಅರ್ಲಿ. ಕಾಮನ್ಲಿ ವೆನ್ ಇಟ್ ಸ್ಟಾರ್ಟ್ಸ್ ಇಟ್ ವಿಲ್ ಬಿ ದೇರ್ ಫಾರ್ ಡೇಸ್, ಲೇಟರ್ ಆನ್ ಇಟ್ ವಿಲ್ ಗೋ ಫಾರ್ ಮಂತ್ಸ್. Most of my patients who are coming to me will be having 10 years, 15 years joint pains. So what we do is, once they start difficulty to walk, mobility restrict adre, climbing stairs will be difficult for them, going out will be difficult for them. That's the point where we have to take to consideration. ಎಲ್ಲ ಜಾಯಿಂಟ್ ಪೇನು ಕೂಡ ಆರ್ಥ್ರೈಟಿಸ್ ಸಮಸ್ಯೆ ಅಂತ ಹೇಳಬಹುದಾ? ಏನು ವ್ಯತ್ಯಾಸ ಇರುತ್ತೆ ಮಾಮೂಲಾಗಿರುವಂಥ ಜಾಯಿಂಟ್ ಪೇನ್ಗೂ ಮತ್ತು ಆರ್ಥ್ರೈಟಿಸ್ ಕಂಡೀಷನ್ಗೂ? Joint pain andre there is a injury to the joint ma. So we can repair that. Once we give analgesics, we repair the joint, it comes to normal. Most of the joint pains will heal up in 6 months ma. If the joint pain is more than 6 months, then it is called arthritis. ಡಾಕ್ಟರ್, ಅಂದರೆ ಈ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಅಥವಾ ಲಾಂಗ್ ಲಾಸ್ಟಿಂಗ್ ಕಂಡೀಷನ್ 6 ಮಂತ್ಸ್ಗಿಂತ ಜಾಸ್ತಿ ಇರುವಂಥ ಆರ್ಥ್ರೈಟಿಸ್ಗೂ ಏನು ಚಿಕಿತ್ಸೆ ಇರುತ್ತೆ ಡಾಕ್ಟರ್? ಅಂದರೆ ಯಾವ ರೀತಿಯಾಗಿ ಮುಂಚೆ ಮನೆ ಮದ್ದು ಮಾಡ್ಕೊಳ್ಬೇಕಾ? ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಕಾಮನ್ಲಿ ಇವಾಗ ಆರ್ಥ್ರೈಟಿಸ್ ಇಟ್ಸ್ ಮೋರ್ ದೆನ್ 6 ಮಂತ್ಸ್. ಸೊ ವಾಟ್ ವಿ ಡೂ ಈಸ್ ಬೈ ಕೂಲ್ಡ್ RFA ನೋವು ಕಡಿಮೆ ಮಾಡ್ತೀವಿ. ನೋವು ಕಡಿಮೆ ಮಾಡಿ ಎಕ್ಸಸೈಸ್ ಮಾಡಿ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ತೀವಿ. ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಅಲ್ಲಿ ಇನ್ವೇಸಿವ್ ಸರ್ಜರಿಯ ಅಗತ್ಯ ಯಾವಾಗ ಬರುತ್ತೆ? ಅದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಮಾಡಬೇಕಾಗುತ್ತಾ? ಹೇಗೆ ಆ ಕಂಡೀಷನ್ಸ್ನ ನೀವು ಅನಲೈಸ್ ಮಾಡ್ತೀರಿ, ಡಯಾಗ್ನೋಸ್ ಮಾಡ್ತೀರಿ? ಕಾಮನ್ಲಿ ವೆನ್ ದ ಡ್ಯಾಮೇಜ್ ಇಸ್ ಕಂಪ್ಲೀಟ್ ಸ್ಟೇಜ್ 4 ಆಸ್ಟಿಯೋಆರ್ಥ್ರೈಟಿಸ್ ವೇರ್ ಪೇಷಂಟ್ ಈಸ್ ನಾಟ್ ಏಬಲ್ ಟು ಫ್ಲೆಕ್ಸ್ ಇಸ್ ಜಾಯಿಂಟ್, ಆವಾಗ ಏನು ಮಾಡ್ತೀವಿ ಅಂದರೆ ಜಾಯಿಂಟ್ ಓಪನ್ ಮಾಡಿ ಸರ್ಜರಿ ಮಾಡ್ತೀವಿ. ಸರ್ಜರಿ ಮಾಡುವಾಗ ಇವಾಗ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಇರ್ತವೆ, ಅನಸ್ಥೀಷಿಯಾ ಕಾಂಪ್ಲಿಕೇಶನ್ಸ್ ಇರ್ತವೆ. ಸೇಮ್ ಜಾಯಿಂಟ್ ಇಫ್ ಇಟ್ ಈಸ್ ಇನ್ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2, ವಾಟ್ ವಿ ಕ್ಯಾನ್ ಡೂ ಬೈ ಕೂಲ್ಡ್ RFAನಲ್ಲಿ ನೋವು ಕಡಿಮೆ ಮಾಡಿ ಗ್ರೋತ್ ಫ್ಯಾಕ್ಟರ್ಸ್ನಲ್ಲಿ ಕಾರ್ಟಿಲೇಜ್ ರಿಪೇರ್ ಮಾಡಿದ್ರೆ ದೆನ್ ಇಟ್ ವಿಲ್ ಕಮ್ ಟು ನಿಯರ್ ನಾರ್ಮಲ್. 90% ಆಫ್ ದ ಪೇಷಂಟ್ಸ್ ವಿಲ್ ರಿಕವರ್ ಫ್ರಮ್ ದಿಸ್ ಓಕೆ ಡಾಕ್ಟರ್, ಈಗ ಸರ್ಜರಿ ಲೆವೆಲ್ಗೆ ಹೋಗದೆ ಇರೋ ಥರ ಆರ್ಥ್ರೈಟಿಸ್ನ ಮ್ಯಾನೇಜ್ ಮಾಡೋದು ಯಾವ ರೀತಿಯಾಗಿ? ಕಂಟಿನ್ಯೂಸ್ ಮೆಡಿಕೇಶನ್ಸಲ್ಲಿ ಇರಬೇಕಾಗುತ್ತಾ? ಯಾವ ರೀತಿ ಪ್ರೊಸೀಜರ್ ಇದೆ? ನೋ, ಕಾಮನ್ಲಿ ಮೋಸ್ಟ್ ಆಫ್ ದೆಮ್ will be taking analgesics for this pain ma. So what we do is we stop analgesics and with cooled RFA pain kadme ಮಾಡಿ cooled RFA ಮಾಡಿದ್ರೆ it lasts for 2 years to 10 years ma. ಡಾಕ್ಟರ್, ಅದರ ಜೊತೆ ಅಂದರೆ ಆರ್ಥ್ರೈಟಿಸ್ನ ಕಡಿಮೆ ಮಾಡೋದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಹೆಲ್ಪ್ ಮಾಡುತ್ತಾ? ನೀವು ಹೇಳ್ತಾ ಇದ್ರಿ ಅಂದರೆ ಲ್ಯಾಕ್ ಆಫ್ ಆ್ಯಕ್ಟಿವಿಟಿಯಿಂದ ಪೇನ್ ಜಾಸ್ತಿ ಆಗುತ್ತೆ ಅಂತ. ಸೊ ಇಂಥ ಕಂಡೀಷನ್ಸಲ್ಲಿ ಆರ್ಥ್ರೈಟಿಸ್ ಇರೋರಿಗೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು? ಕಾಮನ್ಲಿ ಲೈಫ್ ಸ್ಟೈಲ್ ಯಾವ ಇರಬೇಕಂದ್ರೆ, ಇವಾಗ ಪೇಷಂಟ್ನಿ ಇಫ್ ಈಸ್ ಕಮಿಂಗ್ ಟು ಅಸ್ ವಿತ್ ಆರ್ಥ್ರೈಟಿಸ್ ಎಕ್ಸಸೈಸ್ ಮಾಡು ಅಂದರೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಆ ಜಾಯಿಂಟ್ ಡ್ಯಾಮೇಜ್ ಇದೆ. ಸೊ ಆ ಪೇಯ್ನಲ್ಲಿ ದೇ ಕಾಂಟ್ ಎಕ್ಸರ್ಸೈಸ್. ಸೊ ನಾವೇನು ಮಾಡ್ತೀವಿ, ಕೂಲ್ಡ್ RFAನಲ್ಲಿ ಫಸ್ಟ್ ಪೇಯ್ನ್ ತೆಗಿತೀವಿ. ಪೇಯ್ನ್ ತೆಗೆದುಬಿಟ್ಟು ಆವಾಗ ಎಕ್ಸಸೈಸ್ ಮಾಡು ಅಂತೀವಿ. ಆವಾಗ ಒನ್ಸ್ ದ ಎಕ್ಸಸೈಸ್ ಆ್ಯಂಡ್ ಇನ್ಕ್ರೀಸ್ ದ ಮಸಲ್ ಸ್ಟ್ರೆಂತ್ ದೇ ವಿಲ್ ಕಮ್ ಟು ನಿಯರ್ ನಾರ್ಮಲ್ ಓಕೆ ಡಾಕ್ಟರ್, ಕೂಲ್ಡ್ RFA ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ, ಎಕ್ಸಾಕ್ಟ್ ಆಗಿ ಈ ಒಂದು ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಏನು ಹಾಗಂದ್ರೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಅದು ಕೂಲ್ಡ್ RFA ಅಂದರೆ ಇಟ್ಸ್ ಎ ರೇಡಿಯೋ ಫ್ರೀಕ್ವೆನ್ಸಿ ಅಬಲೇಷನ್ ಆಫ್ ದಿ ಜಾಯಿಂಟ್ ಜಾಯಿಂಟ್ ಹೋಗುವ 5 ನರ್ವ್ ಎಂಡಿಂಗ್ಸ್ನಿ ನಾವು ಲೇಸರ್ನಲ್ಲಿ ಬ್ಲಂಟ್ ಮಾಡಿ ಸೊ ಪೇಯ್ನ್ ಜಾಯಿಂಟಿಂದ ಬರೋ ಪೇಯ್ನಿ ಕಡಿಮೆ ಮಾಡ್ತೀವಿ ಸೊ ದಟ್ಸ್ ದ ಇಂಟೆನ್ಷನ್. ಲೈಕ್ ಹೌ ಯು ಯೂಸ್ ಕೋಲ್ಡ್ ವಾಟರ್, ಐಸ್ ಪ್ಯಾಕ್ ಆರ್ ಹಾಟ್ ವಾಟರ್ ಫಾರ್ ಎ ಜಾಯಿಂಟ್, like that if you go with cooled RFA your pain is decreased from the joint. A joint ಇಂದ ನಾವು ಹೋಗೋ ನೋವ್ನಿ ಬ್ಲಂಟ್ ಮಾಡ್ತೀವಿ.
ಓಕೆ ಡಾಕ್ಟರ್, ಇನ್ನು ಈ ನಾರ್ಮಲ್ ಆಗಿ ಸರ್ಜರಿ ಮಾಡೋದು ಅದಕ್ಕೂ ಆರ್ ಎಫ್ ಎಗೂ ಏನು ವ್ಯತ್ಯಾಸ ಇರುತ್ತೆ? ಅಂದರೆ ಪೇಷಂಟ್ಗೆ ಯಾವ ರೀತಿಯಾಗಿ ವ್ಯತ್ಯಾಸ ಆಗುತ್ತೆ ಚಿಕಿತ್ಸೆ ಪಡೆದುಕೊಳ್ಳೋದ್ರಲ್ಲಿ? ಎಷ್ಟು ದಿನದ ಪ್ರೊಸೀಜರ್ ಇರುತ್ತೆ ಅನ್ನೋದು? ಇದು ಕೂಲ್ಡ್ ಆರ್ ಎಫ್ ಎ ಆ್ಯಂಡ್ ಸರ್ಜರಿ ಬೋತ್ ಆರ್ ಒನ್ ಡೇ ಟ್ರೀಟ್ಮೆಂಟ್ಸ್ ಓನ್ಲಿಮ್ಮ. ಬಟ್ ವೆರಸ್ ಕೂಲ್ಡ್ ಆರ್ ಎಫ್ ಎನಲ್ಲಿ ನಾವು ಪೇಯ್ನ್ ಕಡಿಮೆ ಮಾಡಿ ಪೇಷಂಟ್ ಎಕ್ಸಸೈಸ್ ಮಾಡು ಅಂತೀವಿ. ಇಟ್ಸ್ ಅ ಒ ಪಿ ಡಿ ಪ್ರೊಸೀಜರ್. ಲೋಕಲ್ ಅನಸ್ತೀಷಿಯಾನಲ್ಲಿ ಮಾಡ್ತೀವಿ. ಕಟ್ಸ್ ಇಲ್ಲ, ಸೂಚರ್ಸ್ ಇಲ್ಲ, ಆ್ಯಂಡ್ ರಿಕವರಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ದೇ ಕ್ಯಾನ್ ಗೋ ಟು ದ ವರ್ಕ್. ರಿಕವರಿ ಈಸ್ ಫಾಸ್ಟ್ ಇನ್ ಕೇಸ್ ಆಫ್ ಕೂಲ್ಡ್ ಆರ್ ಎಫ್ ಎ. ವೆರಸ್ ವೆನ್ ವಿ ಡೂ ಎ ಸರ್ಜರಿ, ಅಲ್ಲಿ ಸರ್ಜರಿ ಮಾಡೋವಾಗ ನೋವಿರಲ್ಲ. ಸರ್ಜರಿ ಆದಮೇಲೆ 3 ತಿಂಗಳಿಂದ 6 ತಿಂಗಳವರೆಗೂ ನೋವಿಂದ ಎಕ್ಸಸೈಸ್ ಮಾಡಬೇಕು ಅವರು. ದಟ್ಸ್ ಎ ಡಿಫಿಕಲ್ಟ್ ಥಿಂಗ್. ವೆರಾಸ್ ಸರ್ಜರಿ ಫೇಲ್ಯೂರ್ ರೇಟ್ಸ್ ಆರ್ 30%, where cooled RFA failure rates are 5%. We have a 95% of the success rate. We have done 5,000 of cases. ಡಾಕ್ಟರ್, ಇನ್ನು ಈ ಆರ್ ಎಫ್ ಎ ಟ್ರೀಟ್ಮೆಂಟ್ ಕೇವಲ ಮೊಣಕಾಲು ನೋವಿನ ಸಮಸ್ಯೆಗೆ ಮಾತ್ರನಾ ಅಥವಾ ಎಲ್ಲ ಜಾಯಿಂಟ್ ಪೇನ್ಸ್ಗೂ ಇದನ್ನು ಮಾಡಬಹುದಾ ಅನ್ನುವಂಥದ್ದು? Yes, ma. We can use cooled RFA for ankle joint, we can use for hip joint, we can use for shoulder joint. But whereas for other joints, the osteoarthritis is not common for those joints. See, cooled RFA is a mechanical thing where we ablate the nerve endings and then go for a pain reduction. Whereas growth factors concentrate, PRPs, BMAC are the things where we take from the patient's blood. So blood ತಗೊಂಡು ಅದರಿಂದ ಸೆಂಟ್ರಿಫ್ಯೂಗ್ ಮಾಡಿ ಮಿಷನ್ನಲ್ಲಿಟ್ಟು ಗ್ರೋತ್ ಫ್ಯಾಕ್ಟರ್ ಸಪ್ರೇಟ್ ಮಾಡಿ ಪ್ಲಾಸ್ಮಾನಲ್ಲಿ, ದೆನ್ ವಿ ಇಂಜೆಕ್ಟ್ ದಟ್ ಪ್ಲಾಸ್ಮಾ ಆನ್ ಟು ದ ಕಾರ್ಟ್ಲೇಜ್. ಸ್ಕ್ಯಾನ್ನಲ್ಲಿ ನೋಡಿಕೊಂಡು ಅದು ಇಂಜೆಕ್ಟ್ ಮಾಡಿದ್ರೆ ಆವಾಗ ಕಾರ್ಟ್ಲೇಜ್ ವಿಲ್ ರೀಗ್ರೋ. It forms a layer on that. The free nerving endings get repaired by these growth factors. ಡಾಕ್ಟರ್, ತುಂಬ ಜನ ಸರ್ಜರೀಸ್ ಬೀಟ್ ಇನ್ವೇಸಿವ್ ಆರ್ ನಾನ್ ಇನ್ವೇಸಿವ್, ತುಂಬ ಜನ ಥಿಂಕ್ ಮಾಡೋದು ಇದು ಎಷ್ಟು ರಿಸ್ಕಿಯಾಗಿರಬಹುದಾ ಅನ್ನುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ವಯಸ್ಸಾದವರು ನೀ ಪೇನ್ ಅಂದರೆ ಸಂಧಿವಾತವನ್ನು ತಡ್ಕೊಳ್ತಾರೆ ಹೊರತು ಸರ್ಜರಿಯನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಆ ನಿಟ್ಟಿನಲ್ಲಿ ಆರ್ ಎಫ್ ಎ ಮತ್ತು ಜಿ ಎಫ್ ಸಿಗಳು ಎಷ್ಟು ಸೇಫ್ ಆಗಿರುತ್ತೆ ಅನ್ನುವಂಥದ್ದು? RFA GFC is a OPD procedure. We don't use anesthesia. Whereas surgery, we have to use spinal anesthesia, epidural anesthesia, general anesthesia. Those complications are difficult to treat. Once surgery aadmele, if the cement doesn't fix to the plate, or if you have a plate balance miss adre, osteomyelitis bandre, then it's very difficult to treat. So once we remove the cartilage from the joint, we can't do PRP or growth factors or BMAC to these patients. Okay. So we are removing all the tissue and putting a plate, non-reactive metal plate into the joint. If everything is fine, that's good. We have 30% failure rate in surgical part. Okay. Whereas in cooled RFA, we have 5 to 10% failure rate in the thing. So in cooled RFA nalli, we can again repeatedly do second time madbodu. Whereas surgery, one sari fail adre, we can't enter the joint again. That is the ಪ್ರಾಬ್ಲಮ್ಯಾಟಿಕ್ ಥಿಂಗ್ ಫಾರ್ ಅಸ್. ಓಕೆ ಡಾಕ್ಟರ್, ಡ್ಯೂರಿಂಗ್ ದಿಸ್ ಪ್ರೊಸೀಜರ್ ಅಂದರೆ ನೀವು ಹೇಳ್ತಾ ಇದ್ರಿ ಅನಸ್ತೇಷಿಯಾ ಯೂಸ್ ಮಾಡೋದಿಲ್ಲ ಅಂತ. ಈ ಪ್ರೊಸೀಜರ್ ಅಂದರೆ ಪೇನ್ಫುಲ್ ಆಗಿರೋದಿಲ್ವಾ ಪೇಷಂಟ್ಗೆ ಮಾಡಬೇಕಾದ್ರೆ ಕೂಡ? ಆ್ಯಂಡ್ ನೀವು ಹೇಳಿದ್ರಿ 5 to 10% ಅಂದರೆ ತುಂಬ ಕಡಿಮೆ ನಂಬರ್ ಅದು, ವಿಚ್ ಇಸ್ ಗುಡ್. ಸೊ ಆ್ಯಸ್ ಅ ಡಾಕ್ಟರ್ ಏನೆಲ್ಲ ಚಾಲೆಂಜಸ್ ಇರುತ್ತೆ ಈ ರೀತಿಯಾಗಿ ಈ ಟ್ರೀಟ್ಮೆಂಟ್ನ ಕೊಡಬೇಕಾದ್ರೆ? ಕಾಮನ್ಲಿ ಫಾರ್ ಆಸ್ ಅ ಡಾಕ್ಟರ್, ಟೆಕ್ನಿಕಲಿ ಯು ಶುಡ್ ಬಿ ಸೌಂಡ್. ಯು ಶುಡ್ ನೋ ದ ಅನಾಟಮಿ ಆಫ್ ದಿ ಜಾಯಿಂಟ್ ಪ್ರಾಪರ್ಲಿ. Where you are going, which point you are ablating. So what is the intensity of the ablation? ಅದು ಇಂಪಾರ್ಟೆಂಟ್ ನಮಗೆ. ಡಾಕ್ಟರ್, ಲೇಟರ್ ದಿಟ್ ಸರ್ಜರಿ ಅಂದರೆ ಆರ್ ಎಫ್ ಐ ಪ್ರೊಸೀಜರ್ ಮಾಡಿದ ಮೇಲೆ ಕೂಡ ಯಾವ ರೀತಿಯಾಗಿ ಸಂಧಿವಾತದ ಸಮಸ್ಯೆಯನ್ನು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ ಪೇಷಂಟ್ಸ್? Yes, ma. I tell most of my patient, once we do a cooled RFA, you have to exercise. See, my role is 60% and their role is 40%. Do post exercise. ಪೋಸ್ಟ್ ಎಕ್ಸಸೈಸ್ ಮಾಡಿ ಮಸಲ್ ಪೇಯ್ನ್ಸ್ ಎಲ್ಲ ಕಡಿಮೆ ಮಾಡಬೇಕು. ವೆರಾಸ್ ಹಿಯರ್ ನಾನು ನೋವು ರಿಮೂವ್ ಮಾಡ್ತೀನಲ್ಲ, ಸೊ ದೇ ವಿಲ್ ಬಿ ವೆರಿ ಕಂಫರ್ಟಬಲ್ ಟು ಡೂ ಎಕ್ಸಸೈಸ್ ಬಿಕಾಸ್ ಆಲ್ಮೋಸ್ಟ್ ಆಲ್ ದೀಸ್ ಪೀಪಲ್ ವಿಲ್ ಹ್ಯಾವ್ ಟೈಮ್ ಇನ್ ದೇರ್ ಹ್ಯಾಂಡ್. ಮನೆಯಲ್ಲಿ ಏನು ಮಾಡಬೇಕು, ನೋವಿದ್ರೆ ಮಾಡೋಕ್ಕಾಗಲ್ಲ. ಇವಾಗ ನೋವಿಲ್ಲ, ಎಕ್ಸಸೈಸ್ ಮಾಡ್ಕೊಂಡು ಬರ್ತಾರೆ ನನ್ನ ಹತ್ರಗೆ. ಸರ್ ಚೆನ್ನಾಗಿದೆ ಸರ್, ಇವಾಗ ನನ್ನ ಮಸಲ್ ಪೇಯ್ನ್ ಎಲ್ಲ ಹೋಗಿದೆ, ನೀ ಜಾಯಿಂಟ್ ಪೇಯ್ನ್ ಹೋಗಿದೆ, ತಿರುಪತಿಗೆ ಹೋಗಿ ಬಂದಿದ್ದೀನಿ, ಶಿರ್ಡಿಗೆ ಹೋಗಿ ಬಂದಿದ್ದೀನಿ. ದಟ್ಸ್ ಅ ಗುಡ್ ಥಿಂಗ್ ಫಾರ್ ಮೀ. ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಆರ್ ಅಬೌವ್ 60 years ವೇರ್ ದೇ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ ಟು ಡೂ ಎಕ್ಸಸೈಸ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದೆಮ್ ದಟ್ ದೇ ಆರ್ ಎಕ್ಸಸೈಸಿಂಗ್ ಪ್ರಾಪರ್ಲಿ ನೌ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಆರ್ ಎಫ್ ಎನ
ಮತ್ತೆ ಮತ್ತೆ ಕೂಡ ಮಾಡಬಹುದು ಪೇನ್ ರಿಯಕರ್ ಆದರೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಜಾಯಿಂಟ್ ಪೇನ್ಸ್ ರಿಯಕರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತಾ ಇದ್ರೆ, ಅಂದರೆ ಯಾರಿಗೆಲ್ಲ ಯಾವ ಏಜ್ ಗ್ರೂಪಲ್ಲಿ ನೀವು ಇದನ್ನು ಹೆಚ್ಚಾಗಿ ನೋಡ್ತೀರಾ? ಅಂದರೆ ಚಿಕ್ಕ ವಯಸ್ಸಲ್ಲೇ RFA ಮಾಡಿಸ್ಕೊಂಡಿರ್ತಾರೆ, ಮತ್ತೆ ವಯಸ್ಸಾದಂತೆ ಬರುವಂಥ ಚಾನ್ಸಸ್ಗಳಿರುತ್ತಾ? ಯಾವ ರೀತಿಯಾಗಿ ನೀವು ನೋಡ್ತೀರಿ ಇದನ್ನು? ನೋ, ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಡೂ RFA. ಚಿಕ್ಕ ವಯಸ್ಸಿನಲ್ಲಿ RFA ಮಾಡಲ್ಲಮ್ಮ. ಓಕೆ. ಸೊ ಏಜ್ ಸ್ಟಾರ್ಟ್ಸ್ ಫ್ರಮ್ 55 years, above 55 years, where there is a degenerative arthritis. For them we are doing RFAs. We are not doing a 30-40 RFAs. Because 30-40 ನಲ್ಲಿ ಕಾರ್ಟ್ಲೇಜ್ ಡಿಜೆನರೇಟ್ ಆಗಲ್ಲ. If they have an injury, trauma ಇಂದ ಆಗಿದ್ರೆ, we repair that cartilage. A sports person who has an injury, we can repair that ಟಿಶ್ಯೂ, ಲಿಗಮೆಂಟ್ಸ್ ಆಗಿ, ಮೆನಿಸ್ಕಸ್ ಆಗಿ ಬೈ ಗ್ರೋತ್ ಫ್ಯಾಕ್ಟರ್ಸ್ನಲ್ಲಿ ರಿಪೇರ್ ಮಾಡ್ಬೋದು, ನೋವು ಕಡಿಮೆ ಮಾಡಿ, RFAನಲ್ಲಿ ನೋವು ಕಡಿಮೆ ಮಾಡಿ. ಸಾಮಾನ್ಯವಾಗಿ ಈಗ ಕ್ಯಾಲ್ಶಿಯಂನ ಕೊರತೆ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ನೀಗಿಸ್ಕೊಳ್ಬಹುದು ಒಂದು ಬೋನ್ ಸ್ಟ್ರೆಂತ್ಗೋಸ್ಕರ? ಅಗೇನ್ ಹಿಯರ್ ದ ಟೂ ಡಿಫ್ರೆಂಟ್ ಥಿಂಗ್ಸ್ ಮಾ. ಕ್ಯಾಲ್ಶಿಯಮ್ ಇಸ್ ಡಿಫ್ರೆಂಟ್, ವೈಟಮಿನ್ ಡಿ ಇಸ್ ಡಿಫ್ರೆಂಟ್, ಆ್ಯಂಡ್ ಕೂಲ್ಡ್ RFA ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಇವ್ರಿಗೆ ಕಾರ್ಟ್ಲೇಜ್ ಡಿಜೆನರೇಟ್ ಆಗಿದ್ರೆ ಆವಾಗನೇ ಮಾಡ್ತೀವಿ. ಡಾಕ್ಟರ್, ಇನ್ನು ಅಂದರೆ RFA ಟ್ರೀಟ್ಮೆಂಟ್ಗೆ ಒಳಗಾದವರಾಗಿರಬಹುದು ಅಥವಾ ಸಂಧಿವಾತದ ಸಮಸ್ಯೆ ಇರುವಂಥ ಪೇಷಂಟ್ಸ್ಗೆ ನೀವು ಏನು ಡಯಟ್ನ ರೆಕಮೆಂಡ್ ಮಾಡ್ತೀರಾ? ಏನೆಲ್ಲ ತಿನ್ನಬೇಕು, ಹೆಚ್ಚಾಗಿ ಏನೆಲ್ಲ ಅವಾಯ್ಡ್ ಮಾಡಬೇಕು? Commonly my patients are all above 60 years, 55-60 years. So we can't avoid food for them. We can ask them to get down the quantity of the food. ಸೊ ಅವ್ರ ಇಷ್ಟ ಆ ಏಜ್ನಲ್ಲಿ ಇದು ತಿನ್ನಬೇಡ ಅದು ತಿನ್ನಬೇಡ ಅನ್ನೋದು ಕರೆಕ್ಟ್ ಅಲ್ಲ ನನ್ನ ಪ್ರಕಾರ. ಸೊ ವಾಟ್ ವಿ ಡೂ, get down the quantity of the food. Commonly they eat less, but if they are diabetics, we avoid sugar. If they are hypertensive, we avoid salt. These are the things taken care. Otherwise round all the foods they can have which they like, but the quantity should be less. ನೀವು ಹೇಳ್ತಾ ಇದ್ರಿ ಇನ್ನು ಚಿಕ್ಕ ವಯಸ್ಸಲ್ಲಿ ಯಾಕೆಂದರೆ ಡಿಜೆನರೇಷನ್ನೇ ಕಡಿಮೆ ಇರುತ್ತೆ, ಹಾಗಾಗಿ RFA ಅಗತ್ಯ ಬರೋದಿಲ್ಲ ಅಂತ. ಇನ್ನು ಯಾವೆಲ್ಲ ಫ್ಯಾಕ್ಟರ್ಸ್ RFA ಮಾಡೋದಕ್ಕೆ ಪೇಷಂಟಲ್ಲಿ ಚೆಕ್ ಮಾಡಬೇಕಾಗುತ್ತೆ? ಬೇರೆ ಅವರಿಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ಇದನ್ನು ಮಾಡಬಹುದಾ ಅನ್ನೋದು? Yes, we can do. Commonly, it's not that age. Before 40 years, your cartilage will not degenerate. Mostly. Only after 55 years, the cartilage starts degenerating. So if they are having diabetes, hypertension, hypothyroid, cardiac disease also, with the pacemaker, defibrillator, we have done RFAs and they are very happy with us. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಸಂಧಿವಾತದ ಸಮಸ್ಯೆ ಇರೋರು ತುಂಬ ಜನ ಪೇನ್ ಕಿಲ್ಲರ್ಸ್ ಮೇಲೇ ಡಿಪೆಂಡ್ ಆಗಿರ್ತಾರೆ, ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಆಗಿರೋದಿಲ್ಲ. ಸೊ ಈ ರೀತಿ ಪೇನ್ ಕಿಲ್ಲರ್ಸ್ ಯಾವ ರೀತಿಯಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಅದನ್ನು ಮ್ಯಾನೇಜ್ ಮಾಡೋದು ಒಂದು ಕಡೆ ಆದರೆ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಅದರಿಂದ ಇರುತ್ತಾ? ಲಾಂಗ್ ಟರ್ಮಲ್ಲಿ ಯಾವ ರೀತಿಯಾಗಿರುತ್ತೆ? ಎಸ್ ಮ್ಯಾಮ್, ಆಸ್ ವಿ ನೋ, ಪೇನ್ ಕಿಲ್ಲರ್ಸು ಕಾಸ್ ಕರೆಕ್ಟ್ ಮಾಡಲ್ಲ. ಸೊ ಪೇನ್ ಕಿಲ್ಲರ್ಸ್ ಏನು ಮಾಡ್ತಾರೆ, ನೋವು ಕಡಿಮೆ ಮಾಡ್ತದಮ್ಮ. ಆ ನೋವು ಕಡಿಮೆ ಮಾಡೋದಂಗೆ ಸೆಲ್ಯುಲಾರ್ ಲೆವೆಲ್ನಲ್ಲಿ ಈ ಪ್ರೋಸ್ಟಾಗ್ಲ್ಯಾಂಡಿನ್ಸು, ಲ್ಯೂಕೋಟ್ರೈನ್ಸು ಇದನ್ನು ಕಡಿಮೆ ಮಾಡಿ ಅದು ಪೇನ್ ಕಡಿಮೆ ಮಾಡ್ತದೆ. ಡಾಕ್ಟರ್, ಈಗ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಿರುತ್ತೆ ಅಂದರೆ ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ಯಾಕೆಂದರೆ ಕೆಲವ್ರಿಗೆ ತುಂಬ ಆ್ಯಕ್ಟಿವಿಟಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವ್ರಿಗೆ ಪೇನ್ ಶುರುವಾಗಿರುತ್ತೆ, ಅಥವಾ ತುಂಬ ಒಂದೇ ಕಡೆ ಕೂತ್ಕೊಂಡು ಶುರುವಾಗಿರುತ್ತೆ. ಸೊ ನೀವು ಎಕ್ಸಸೈಸ್ ಮಾಡೋದಕ್ಕೆ ಅಡ್ವೈಸ್ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಅಥವಾ ಎಸ್ಪೆಷಲಿ ಸಂಧಿವಾತದ ಸಮಸ್ಯೆ ಇರೋವಂಥವ್ರು ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು? ಕಾಮನ್ಲಿ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ವಿಲ್ ಟೆಲ್, ಐ ವಾಂಟ್ ಟು ವಾಕಿಂಗ್ ಹೋಗಬೇಕು ನನಗೆ. ದೇ ಹ್ಯಾವ್ ಆಥ್ರೈಟಿಸ್ ಬಟ್ ದೇ ವಾಂಟ್ ಟು ವಾಕ್. They don't walk properly. They don't fold their knees. They don't lift their legs and they walk. So what we tell is, so once we have a physiotherapy, a good physiotherapist will help them to see that their muscle strength is back and they can walk and do the exercise. But again, depending upon the age limitation, they have to go for exercise. ಡಾಕ್ಟರ್, ಈ ಸಂಧಿವಾತದ ಸಮಸ್ಯೆ ಜೆನೆಟಿಕಲಿ ಪಾಸ್ ಆಗುವಂಥ ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆಯಾ? ಆ ರೀತಿ ಸಮಸ್ಯೆ ಇರೋರು ಯಾವ ರೀತಿಯಾಗಿ ಇದರ ಅರ್ಲಿ ಪ್ರಿವೆನ್ಷನ್ ಮಾಡ್ಕೊಳ್ಬೋದು, ಅಥವಾ ಈ ಸಮಸ್ಯೆ ಹೆಚ್ಚಾಗದೆ ನೋಡ್ಕೊಳ್ಳೋದಕ್ಕೆ ಏನಾದರೂ ಡಯಾಗ್ನೋಸಿಸ್ ಇರುತ್ತಾ ಅರ್ಲಿ ಸ್ಟೇಜಸ್ಸಲ್ಲಿ? Yes, ma. When the knee joint starts, pain starts only. If you can early treat the knee joint pain, cartilage repair ಮಾಡೋದು ಈಸಿ ಆಗುತ್ತೆ, ನೋವು ಕಡಿಮೆ ಮಾಡೋದು ಈಸಿ ಆಗುತ್ತೆ, ಎಕ್ಸಸೈಸ್ ಮಾಡ್ಕೊಂಡೋದು ಈಸಿ ಆಗುತ್ತೆ. ವೆರಸ್ ಒಂದು ಲೇಟ್ ಸ್ಟೇಜಸ್ನಲ್ಲಿ ಬಂದು ಕಾರ್ಟ್ಲೇಜ್ ರಿಪೇರ್ ಮಾಡೋದು ಕಷ್ಟ ಆಗುತ್ತೆ ನಮಗೆ. ಆ್ಯಂಡ್ ಈವನ್ ಕೂಲ್ಡ್ RFA ಆಲ್ಸೋ, ಆಲ್ದೋ ಪೇನ್ ಕಮ್ಸ್ ಡೌನ್, ವಿ ಹ್ಯಾವ್ ಟು ರಿಪೇರ್ ದ ಹೋಲ್ ಕಾರ್ಟ್ಲೇಜ್ ಅಗೇನ್. ದಟ್ ಟೇಕ್ಸ್ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್. ಓಕೆ ಡಾಕ್ಟರ್, ಇನ್ನು ಈ ಮಲ್ಟಿಪಲ್ ಟೈಮ್ಸ್ RFA ಅಂದರೆ ಮಾಡಿಕೊಂಡ್ರೂ ಕೂಡ, ಅಥವಾ ಸಾಮಾನ್ಯವಾಗಿ ಏಜ್ ಆದಂತೆ ಪೇಷಂಟ್ಸ್ಗೆ ನೀ ಪೇನ್ ಎಲ್ಲ ಬಂದರೆ
ಅದಕ್ಕೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದು ಅಥವಾ ಈ ರೀತಿ ಟ್ರೀಟ್ಮೆಂಟ್ಸ್ ಸಾಧ್ಯವಾಗದೇ ಇದ್ದಲ್ಲಿ ಪೇನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಎಷ್ಟು ಉಚಿತ ಅನ್ನುವಂಥದ್ದು. Commonly, RFA, repeated RFAs are not required. Hardly in 5,000 cases I would have done for 2 or 3 patients. That's minimal. Most of the time, one sitting of RFA will give you a good pain relief. But they may have sometimes when they have pain, extra work ಮಾಡಿದಾಗ ಜಾಸ್ತಿ ನಡೆದಾಗ they can supplement with analgesics also 1 or 2. But it's not a problem. But ದಿವಸ ತಗೊಂಡೋಕ್ಕೂ ಇಯರ್ಲಿ 5-6 ಟೈಮ್ಸ್ ತಗೊಂಡೋಕ್ಕೂ ಡಿಫ್ರೆನ್ಸ್ ಇದೆ ಇದರಲ್ಲಿ ಅದಕ್ಕೋಸ್ಕರ ವಿ ಕ್ಯಾನ್ ಸಪ್ಲಿಮೆಂಟ್ ವಿತ್ ಅನಾಲಿಸಿಕ್ಸ್ ಆಲ್ಸೋ. ವಿ ಹ್ಯಾವ್ ಡನ್ ಫಾರ್ ಫ್ಯೂ ಪೀಪಲ್ ಆಫ್ಟರ್ 80 ಇಯರ್ಸ್ ಆಲ್ಸೋ 80 ಇಯರ್ಸು ನಿದ್ದೆನಲ್ಲಿ ನೋವು ಬರ್ತಾ ಇದೆ, ಬಾತ್ರೂಮ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಊಟಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಪೇಷಂಟ್ಗೆ ನಾವು RFA ಮಾಡಿ ನೋವು ಕಡಿಮೆ ಮಾಡಿದ್ರೆ ದೇ ಆರ್ ಅಟ್ಲೀಸ್ಟ್ ಡೂಯಿಂಗ್ ದೇರ್ ನಾರ್ಮಲ್ ಮಿಡಿಯಾ ಫಂಕ್ಷನ್ ಆ್ಯಂಡ್ ನಿದ್ದೆ ಮಾಡಿದ್ರೂ ಐ ವಿಲ್ ಬಿ ದ ಹ್ಯಾಪಿ ಪರ್ಸನ್. ಸ್ವಲ್ಪ ಜನಗೆ ನಿದ್ದೆನಲ್ಲಿನೂ ತುಂಬ ನೋವಿರ್ತದಮ್ಮ. ಕೊನೆಯದಾಗಿ ಈ ಸಂಧಿವಾತದ ಸಮಸ್ಯೆ ಇರುವಂಥ ಪೇಷಂಟ್ಸ್ಗೆ ಏನು ಅಡ್ವೈಸ್ ಮಾಡ್ತೀರಿ? ಯಾರಿಗೈనా ಈ ಪೇಯ್ನ್ ಇದ್ದರೆ ಇಫ್ ಯು ಕ್ಯಾನ್ ಕಮ್ ಟು ಅಂಜನಿ ಪೇಯ್ನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂದರೆ ನಾವು ಎಕ್ಸಾಮಿನ್ ಮಾಡಿ ಜಾಯಿಂಟ್ ಹೆಂಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಮಾಡ್ಬೋದು, ಹೌ ಐ ಕ್ಯಾನ್ ಹೆಲ್ಪ್ ಯು ಔಟ್ ಆ್ಯಂಡ್ ಐ ವಿಲ್ ಹೆಲ್ಪ್ ದೆಮ್ ಔಟ್ ಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ 301 9ನೇ ಮುಖ್ಯ ರಸ್ತೆ, ಕಲ್ಯಾಣ ನಗರ, HRBR ಲೇಔಟ್, ಬಾನಸವಾಡಿ, ಬೆಂಗಳೂರು, ಕರ್ನಾಟಕ 560043. ದೂರವಾಣಿ ಸಂಖ್ಯೆ 7318181414 ಅಥವಾ 7318185454. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.